ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಇಂದು ನಾವು ಒಂದು ಸುಂದರವಾದ ಪ್ರಶ್ನೆಗೆ ಉತ್ತರ ಹುಡುಕೋಣ. ರಾಯರ ದರ್ಶನಕ್ಕೆ ನಾವು ಹೋಗಬೇಕಾ? ಇಲ್ಲ ರಾಯರೇ ಕರೆಯುತ್ತಾರಾ? ಈ ಪ್ರಶ್ನೆ ಬಹಳ ಜನರ ಮನಸ್ಸಿನಲ್ಲಿ ಬರುತ್ತದೆ. ಒಂದು ಕಡೆ ನಾವು ಯೋಚಿಸುತ್ತೇವೆ, ನಾವು ಭಕ್ತಿ ಇಟ್ಟು ಮನಸ್ಸಿಟ್ಟು ಮಂತ್ರಾಲಯಕ್ಕೆ ಹೋಗಬೇಕು. ಹೌದು, ರಾಯರ ದರ್ಶನಕ್ಕೆ ನಮ್ಮಿಂದ ಪ್ರಯತ್ನ ಇರಬೇಕು, ಭಕ್ತಿ ಶ್ರದ್ಧೆ ಇಟ್ಟು ನಾವು ಹೆಜ್ಜೆ ಹಾಕಬೇಕು. ಆದರೆ ಇನ್ನೊಂದು ಕಡೆ ಭಕ್ತರು ನಂಬುವುದು ಏನು ಗೊತ್ತಾ? ರಾಯರ ಅನುಗ್ರಹ ಇಲ್ಲದೆ ದರ್ಶನ ಸಿಗೋದಿಲ್ಲ. ಅಂದರೆ ರಾಯರೇ ಕರೆಯಬೇಕು, ಆಗ ಮಾತ್ರ ನಮಗೆ ದರ್ಶನ ಭಾಗ್ಯ ಸಿಗುತ್ತದೆ. ಹೀಗಾಗಿ ಸತ್ಯ ಏನು? ನಮಗೆ ಹೋಗಬೇಕೆಂಬ ಇಚ್ಛೆ ಇರಬೇಕು, ಆದರೆ ದರ್ಶನ ಆಗೋದು ರಾಯರ ಕೃಪೆಯಿಂದ ಮಾತ್ರ. ಅದು ನಮ್ಮ ಪ್ರಯತ್ನ ಹಾಗೂ ರಾಯರ ಅನುಗ್ರಹ ಇವೆರಡು ಸೇರಿ ದರ್ಶನ ಭಾಗ್ಯ ಕೊಡುತ್ತವೆ. ನೀವು ಕೂಡ ರಾಯರ ದರ್ಶನ ಅನುಭವಿಸಿದ್ದೀರಾ? ಅದನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ರಾಘವೇಂದ್ರಾಯ ನಮಃ.